ನಮಸ್ಕಾರ, ವೆಲ್ಕಮ್ ಟು ಲೋಕೇಶ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತು ಧಾಬಾ ಸ್ಟೈಲಲ್ಲಿ ಮನೆಯಲ್ಲಿ ಎಗ್ ಕರಿ ಮಾಡೋಣ. ಯಾವ ರೀತಿ ಅಂತ ಹೇಳ್ಕೊಡ್ತೀನಿ. ಫಸ್ಟು ಗ್ಯಾಸ್ ಆನ್ ಮಾಡೋಣ. ಅದಕ್ಕೆ ಮೊಟ್ಟೆ ಬೇಯೋಕ್ಕೆ ಒಂದು ಪಾತ್ರೆಯಲ್ಲಿ ಇಡೋಣ. ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ಕೊಬ್ಬರಿ ಮತ್ತು ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಹಾಕಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಫುಲ್ ಕೆಂಪಗಾದ್ಮೇಲೆ ಒಂದು 2 ನಿಮಿಷ ಅದು ಆರಕ್ಕೆ ಬಿಟ್ಟು ಆಮೇಲೆ ಅದಕ್ಕೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ನುಣ್ಣಾಗಿ. ಈ ಕಡೆ ಒಂದು ಸೈಡಲ್ಲಿ ಮೊಟ್ಟೆ ಸುಲ್ಕೊಳ್ಳೋಣ. ಮತ್ತು ಅದೇ ಬಾಲಲ್ಲಿ ಆಯಿಲ್ ಹಾಕಿ ಜೀರಿಗೆ, ಸಾಸಿವೆ, ಲವಂಗ ಮತ್ತು ಚಕ್ಕೆ, ಕೊತ್ತಂಬರಿ ಸೊಪ್ಪು ಹಾಕಿ ಫ್ರೈ ಮಾಡಿ ಆದಮೇಲೆ ರುಬ್ಬಿಟ್ಕೊಂಡಿರೋಂಥ ಮಸಾಲೆನ ಇದೇ ತವಕ್ಕೆ ಹಾಕಿ ಅದಾದಮೇಲೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 1 ಸ್ಪೂನ್ ಖಾರದ ಪುಡಿ, 1/2 ಸ್ಪೂನ್ ಎಲ್ಲೋ ಪೌಡ್ರು, 1 ಸ್ಪೂನು ಗರಂ ಮಸಾಲೆ, 1.5 ಸ್ಪೂನು ಸಾಲ್ಟು, ರುಚಿಗೆ ತಕ್ಕಂಥ ಸಾಲ್ಟ್ ಹಾಕೊಳ್ಳೋಣ. ಅದು ಹಾಕಾದ್ಮೇಲೆ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಆದಮೇಲೆ ಮೊಟ್ಟೆನ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮೊಟ್ಟೆಯಲ್ಲಿ 4 ಭಾಗ ಮಾಡಿದ್ದೀನಿ. ಅದಾದಮೇಲೆ ಸ್ವಲ್ಪ ನೀರು ಹಾಕಾದ್ಮೇಲೆ ಬೇಕಾದರೆ ನಾವು ಮೊಸರು ಹಾಕ್ಕೋಬೋದು, ಇಲ್ಲಾಂದರೆ ಫ್ರೆಶ್ ಕ್ರೀಮ್ ಬಳಸ್ಕೋಬೋದು. ನಾನಿಲ್ಲಿ ಫ್ರೆಶ್ ಕ್ರೀಮ್ ಇಲ್ಲದೆ ಇರೋ ಕಾರಣ ಮೊಸರು ತೊಗೊಂಡಿದ್ದೀನಿ. ಎಲ್ಲ ಮಿಕ್ಸ್ ಆದಮೇಲೆ ಒಂದು 5 ನಿಮಿಷ ಮುಚ್ಚಿಡೋಣ. ಮುಚ್ಚಿಟ್ಟಾದಮೇಲೆ ನೋಡಿ ಈ ಥರ ಬಂದಿದೆ. ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳೋಣ. ಬನ್ನಿ ಮನೆಯಲ್ಲೇ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.